ಹಣೆ ಬರ ಅನ್ನೋದನ್ನ ಯಾರು ಅಳ್ಸಕ್ಕೂ ಆಗಕ್ಕಿಲ್ಲ, ತಿದ್ದಕ್ಕೂ ಆಗಕ್ಕಿಲ್ಲ. ಅದ್ ಹೆಂಗ್ ನಡ್ಕೊಂಡು ಹೋಯ್ತಾ ಇರ್ತೋ ಹಂಗ್ ನಡ್ಸ್ಕೊಂಡು ಹೋಯ್ತಾ ಇರ್ಬೇಕು. ನೋಡವ್ವ, ನಿನ್ ಜೀವನದಲ್ಲಿ ಇದುವರೆಗೂ ಏನೇನ್ ನಡೀತೋ ಅದನ್ ಯಾರು ಬದಲಾಯಿಸಕ್ ಆಗಕ್ಕಿಲ್ಲ. ಇನ್ ಮುಂದಕ್ಕಾದ್ರೂ ನಿನ್ ಹೆಂಗ್ ಬೇಕೋ ಹಂಗ್ ಬದಲಾಯಿಸ್ಕೋಬೋದಲ್ವಾ? ಅಲ್ಲಿ ನಿಮ್ಮತ್ತೆ ನಾದ್ನಿದಿರು ಸರಿ ಇಲ್ಲದೆ ಇರ್ಬೋದು, ಆದ್ರೆ ದೊಡ್ಡ ಯಜಮಾನ್ರು ಚಿಕ್ಕ ಯಜಮಾನ್ರು ಅಪ್ರಂಜಿ ಅಂತವ್ರು ಕಣವ. ಆ ಕೆಟ್ಟವ್ರಿಗೋಸ್ಕರ ಈ ಒಳ್ಳೆಯವ್ರನ್ನ ಯಾಕೆ ದೂರ ಮಾಡ್ಕೋತೀಯ? ಇದರಿಂದ ಅವ್ರ ಮನ್ಸಿಗೆ ಎಷ್ಟು ಬೇಜಾರಾಯ್ತದೆ ಅಂತ ಅರ್ಥ ಮಾಡ್ಕೊಂಡಿದ್ಯಾ? ನೀನ್ ಏನೇ ಹೇಳು ಅಜ್ಜಿ, ನನಗ್ ಪೂಜೆ ಮಾಡೋದಕ್ಕೆ ಮನ್ಸಿಲ್ಲ. ನೋಡವ, ಮನ್ಸಿಲ್ಲ ಅಂತ ತಪ್ಪಿಸ್ಕೊಳಕ್ ಹೋಗ್ಬೇಡ. ಒಂದ್ಸಾರಿ ಮನ್ಸ್ ಕೊಟ್ಟು ನೋಡು, ಮುಂದಿದ್ದು ತನ್ನಷ್ಟು ತಾನೇ ನಡ್ಕೊಂಡು ಹೋಯ್ತದೆ. ನೋಡವ, ಈಗ್ಲೂ ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊ. ನಿಮ್ಮಿಬ್ಬರ ಜೋಡಿನ ಆ ಭಗವಂತನೇ ಮಾಡಿರೋದು. ಈಗ ಅವನಿಂದನೂ ಬದಲಾಯಿಸಕ್ಕಾಗಕ್ಕಿಲ್ಲ. ಯಾವತ್ತಿದ್ರು ಚಿಕ್ಕ ಯಜಮಾನ್ರೆ ನೀನ್ ಗಂಡ, ನೀನ್ ಅವನ ಹೆಂಡತಿ, ನೀನು ಹೋಗಿ ಪೂಜೆ ಮಾಡಲೇಬೇಕು. ಆಯ್ತು ಕಣವ, ನೀನ್ ನನ್ನ ಮಾತಿಗೆ ಸೋಲ್ದೇ ಇರ್ಬೋದು, ನಾನೇ ಸೋಲ್ತೀನಿ. ನಮ್ಮನ್ನ ಕಷ್ಟದಿಂದ ಪಾರ್ ಮಾಡವ್ರೆ, ಹೊಸ ಬದುಕು ಕೊಟ್ಟವ್ರೆ ಅನ್ನೋ ಗೌರವಕ್ಕಾದ್ರೂ ನೀನೋಗಿ ಪೂಜೆ ಮಾಡಿ ಪುಣ್ಯ ಕಟ್ಕೊ. ಅವ್ರು ಮಾಡಿರೋ ಸಹಾಯನ ನಾವು 3 ಜನ್ಮ ಎತ್ತು ಬಂದ್ರೂ ತೀರ್ಸಕ್ಕಾಗಕ್ಕಿಲ್ಲ. ಆದ್ರೆ ಅವ್ರು ಇಷ್ಟಪಟ್ಟ ಪೂಜೆ ಮಾಡಿದ್ರೆ ಅವ್ರಿಗೂ ಖುಷಿ ಆಗುತ್ತಲ್ವಾ? ನಮಗ್ ಖುಷಿ ಕೊಟ್ಟಿರೋನ್ನ ನಮ್ಮ ಪಾಲಿನ ದೇವ್ರು ಅಂತ ತಿಳ್ಕೊಂಡು ಪೂಜೆ ಮಾಡು. ನೋಡಪ್ಪ, ನೀನ್ ಎತ್ತಾಡ್ಸಿರೋ ಈ ಕೈಗಳಿಂದ ಬೇಡ್ಕೋತಾ ಇದ್ದೀನಿ, ಇದೊಂದು ಮಾಡ್ಬಿಡವ. ಸರಿ ಅಜ್ಜಿ, ನಾನು ಪೂಜೆ ಮಾಡ್ತೀನಿ. ಆದ್ರೆ ಆ ಮನೇಲಲ್ಲ, ನಮ್ಮನೇಲೇ ಮಾಡ್ತೀನಿ. ಅಮರೆ, ಗೋವಿಂದ, ಅಮರೆ, ಇವತ್ತು ಭೀಮನ ಅಮಾವಾಸ್ಯೆ, ಪೂಜೆಗೆಲ್ಲ ರೆಡಿ ಮಾಡ್ಕೊ. ಹಾಗಾದ್ರೆ ಯಜಮಾನ್ರಿಗೆ ಇವತ್ತು ಬೊಂಬಾಟ್ ಪಾದ ಪೂಜೆ ಅಂತ ಆಯ್ತು. ಹೂ ಕಣೋ, ಹೋಗೆಲ್ಲ ರೆಡಿ ಮಾಡ್ಕೊ, ಹೋಗು. ಸರಿ ಮರೆ. ಗೋವಿಂದ, ಅಮರೆ, ಒಂದ್ ಸ್ಟ್ರಾಂಗ್ ಕಾಫಿ. ಸರಿ ಮರೆ. ಸಮಂತ, ಏನಿದು ಹೀಗಿದ್ಯಾ? ಇವತ್ತಾದ್ರೂ ಸ್ವಲ್ಪ ಬೆಳಿಗ್ಗೆ ಬೇಗ ಎದ್ದು ಲಕ್ಷಣವಾಗಿ ರೆಡಿ ಆಗ್ಬಾರ್ದಾ? ಸ್ವಲ್ಪನು ಜವಾಬ್ದಾರಿ ಅನ್ನೋದೇ ಇಲ್ವಾ? ಯಾಕ್ ಮಾಮ್, ಬೆಳಗ್ಗೆ ಎದ್ದ ತಕ್ಷಣ ನಿನ್ ಬೈಗುಳ ಕೇಳ್ಬೇಕಾ? ಈಗ ನನ್ನ ಯಾಕೆ ಟ್ರಿಗರ್ ಮಾಡ್ತಿದ್ಯಾ ಅಂತ ಕರೆಕ್ಟಾಗಿ ಹೇಳು. ಇದೇ ನೋಡು ನಮ್ ವೀಕ್ನೆಸ್. ಇವತ್ತು ಯಾವ ದಿನ ಏನ್ ವಿಶೇಷತೆ ಅಂತ ಏನೂ ಗೊತ್ತಿಲ್ಲ, ಆದ್ರೆ ಆ ಕೆಲಸದೊಳಗೆ ಪ್ರತಿಯೊಂದು ಗೊತ್ತಿರುತ್ತೆ. ಅವಳಿಗೆ ಹಬ್ಬ ಆಚರಿಸೋ ಯೋಗ್ಯತೆ ಇಲ್ದಿದ್ರೂ ಏನೋ ಒಂದ್ ಮಾಡಿ ಮಾಡ್ತಾಳೆ. ಅದೇ ನಮ್ಗೆ ಎಲ್ಲಾ ಅನುಕೂಲ ಇದ್ರೂ ಅದ್ರ ಬಗ್ಗೆ ಏನು ಗೊತ್ತೇ ಇರೋದಿಲ್ಲ. ಮಾಮ್ ಪ್ಲೀಸ್ ಮಾಮ್, ವಿಷಯ ಏನು ಅಂತ ಹೇಳು ಮಾಮ್. ಮೊದಲೇ ತಲೆ ನೋವ್ತಾ ಇದೆ. ನೀನ್ ಹೀಗೆಲ್ಲ ಮಾತಾಡಿ ಇನ್ನೂ ಜಾಸ್ತಿ ಮಾಡ್ಬೇಡ. ಇವತ್ತು ಭೀಮನ ಅಮಾವಾಸ್ಯೆ. ಗಂಡನ್ ಪಾದ ಪೂಜೆ ಮಾಡಿ ಅವ್ರ ಆಶೀರ್ವಾದ ತಗೋಬೇಕು. ಅವ್ರ ಆಯುಷ್ಯ ಆರೋಗ್ಯ ಚೆನ್ನಾಗಿರ್ಲಿ ಅಂತ ನಾವು ದೇವ್ರ ಹತ್ರ ಬೇಡ್ಕೋಬೇಕು. ಪರವಾಗಿಲ್ಲ ಮಾಮ್, ನಿನಗೆ ಇಂಥ ಹಬ್ಬಗಳ ಬಗ್ಗೆ ಎಲ್ಲ ತುಂಬಾ ಚೆನ್ನಾಗಿ ಗೊತ್ತಿದೆ. ಗೊತ್ತಿರ್ಲೇಬೇಕಲ್ಲ ಸಮಂತ. ಗಂಡ ಚೆನ್ನಾಗಿರ್ಲಿ ಅಂತ ಪೂಜ್ಸೋ ಹಬ್ಬನ ಹೇಗ್ ಮರೆಯಕ್ಕಾಗುತ್ತೆ? ಹೋಗು, ಬೇಗ ರೆಡಿ ಆಗು. ಅಳಿಯಂದ್ರಿಗೂ ರೆಡಿ ಆಗೋದಕ್ಕೆ ಹೇಳು.
ಇವತ್ತೇನು ಅವ್ರ ಆಫೀಸಿಗೆ ಹೋಗೋದ್ ಬೇಡ. ನಿಮ್ಮ ಅಪ್ಪ ಮತ್ತೆ ಅಳೀಂದ್ರನ ಕೂರ್ಸಿ ಪೂಜೆ ಮಾಡೋಣ. ಓಕೆ ಮಾಮ್, ನಾನು ಈಗಲೇ ಹೋಗಿ ರೆಡಿ ಆಗ್ತೀನಿ. ಅಮರ ಕಾಫಿ ರೆಡಿ. ಬೇಗ ಬೇಗ ಎಲ್ಲ ರೆಡಿ ಮಾಡ್ಕೊಳ್ಳೋ. ಸರಿ ಅಮರೆ. ಕಪ್ ತಗೊಂಡ್ ಹೋಗೋ. ಅಯ್ಯೋ ಮರ್ತೇ ಬಿಟ್ಟೆ. ಬೇಟಾ ಅಂಕಲ್, ಗ್ರಾನಿ ಏನೋ ಸಂಧಾನ ಮಾಡಕ್ಕೆ ಅಂತಾನೆ ಹೋಗಿದ್ದಾರೆ. ಆದ್ರೆ ಇಷ್ಟೊಂದು ಲೇಟ್ ಆಗ್ತಿರೋದನ್ನ ನೋಡ್ತಿದ್ರೆ ನನಗೆ ಯಾಕೋ ಗ್ರಾನಿ ಬದಲು ಸಿಂಗಾರಿನೇ ಸಂಧಾನ ಮಾಡ್ಕೊಂಡ್ ಬರಂಗಿದ್ದಾರೆ ಅನ್ನಿಸ್ತಿದೆ. ಇಲ್ಲ ಚಿಕ್ಕ ಯಜಮಾನ್ರೆ, ನನ್ ಮಗಳು ಪೂಜೆ ಮಾಡಕ್ ಒಪ್ಕೊತಾಳೆ. ಅವಳ ಘಟ ಎಷ್ಟದೋ ಒಳ್ಳೆ ಮುನ್ಸು ಅಷ್ಟೇ ಇದೆ.